ದೇವರ ಪ್ರೀತಿ ಬರಬೇಕು ಅಂದ್ರೆ ದೀಪ ಹಚ್ಚೋದು, ನಿಸರ್ಗ ಪ್ರೀತಿ ಮಾಡಬೇಕು ಅಂದ್ರೆ ಗಿಡ ಹಚ್ಚಬೇಕು. ಗಿಡ ಬೆಳೆಸದೇ ಇದ್ದರೆ ಬದುಕ ಇಲ್ಲ ಮನುಷ್ಯನಿಗೆ. ಒಬ್ಬ 100 ಫೀಟ್ ಬೋರ್ ತೋಡ್ದ, ನೀರ ಸಿಗಲಿಲ್ಲ. ಗಿಡದ ಕೆಳಗೆ ಬಂದು ಕುಂತು ನಿಟ್ಟುಸಿರು ಬಿಟ್ಟ. ಗಿಡ ಹೇಳ್ತು, 100 ಫೀಟ್ ತೋಡಿದ್ರು ನಿನಗೆ ನೀರು ಸಿಗಲಿಲ್ಲ, 100 ಫೀಟ್ ತೋಡೋ ಬದಲಿ ನನಗೆ 3 ಫೂಟ್ ತೋಡಿ ಹಚ್ಚಿದ್ರೆ ನಿನಗೆ ನೀರು ಕೊಡ್ತಿದ್ನೆಲ್ಲ, ಮಳೆ ಬರೆಸ್ತಿದ್ನೆಲ್ಲ ಅಂತ ಗಿಡ ಹೇಳ್ತದೆ ಮನುಷ್ಯ. ಈ ದೇಶದ ಸಂಪ್ರದಾಯದಲ್ಲಿ ಒಂದು ಪವಿತ್ರ ಹಬ್ಬ ಇದೆ. ಏನು ಹೇಳಿ? ರಕ್ಷಾಬಂಧನ. ನೀವೇನು ಮಾಡ್ತೀರಿ ಅವಾಗ? ತಂಗಿ ಅಣ್ಣನಿಗೆ ರಾಖಿ ಕಟ್ಟಿ, ಅಂದ್ರೆ ಅಣ್ಣ ನನಗೆ ಜೋಪಾನ ಮಾಡ್ತಾನೆ, ನಂದು ಎಂಥದ್ದೇ ಕಷ್ಟದ ಸಂದರ್ಭ ಬರಲಿ ನನಗೆ ಜೋಪಾನ ಮಾಡ್ತಾನನ್ನೋ ಭರವಸೆ ತಂಗಿಗೆ. ಭಾಳ ವರ್ಷ ಮಾಡಿರಿ ಇಂಥ ಕಾರ್ಯಕ್ರಮ, ಅವು ದಾರಾನೂ ಹರಿದಾವ. ಇನ್ನು ಮೇಲೊಂದು ಹೊಸ ಪ್ರಯೋಗ ಮಾಡಿರಿ. ಎಲ್ಲಾದರೂ ಒಂದು ಗಿಡ ಮುರ್ಯಾಕೆ ಬಂದಿತ್ತು, ಅದಕ್ಕೊಂದಿಷ್ಟು ಬೇಲಿ ಇರಲಿಲ್ಲ, ಯಾರೂ ನೀರು ಹಾಕದೇ ಇದ್ದರೆ ಬೆಳೆಯುವ ಗಿಡಕ್ಕೊಂದು ಬೇಲಿ ಹಚ್ಚಿ ನೀರು ಹಾಕಿ ವೃಕ್ಷಾಬಂಧನ ಮಾಡಬೇಕು. ಅದು ಜಾಗೃತಿ. ಒಂದು ರಕ್ಷಾಬಂಧನ, ಇದು ವೃಕ್ಷಾಬಂಧನ ಮಾಡಬೇಕು. ಗಿಡ ಬೆಳೀತಾವೆ. ಇದು ನೀವೆಲ್ಲ ಈಗ AC ಹಚ್ಕೊತಾರಿಲ್ಲ ಮನ್ಯಾಗ, ಅದಕ್ಕೇನಂತಾರೆ? ಏರ್ ಕಂಡೀಷನ್. ನೀವು ಮನ್ಯಾಗ AC ಕುಂದರ್ಸೋದು ಬರೀ ಕಂಡೀಷನ್ಡ್ ಏರ್ ಬರ್ತೈತಿ. ಗಿಡ ಹಚ್ಚಿಬಿಟ್ರೆ ಅದು ಬಡವರ AC, ಅನ್ಕಂಡೀಷನ್ಡ್ ಏರ್, ನಿಮಗೆ ಎಷ್ಟು ಬೇಕಷ್ಟು ಕೊಡ್ತೈತೆ. ಬಡವರ AC ಅಲ್ಲೇನು ಅಷ್ಟು ಪಾಯಿಂಟ್ ಇಡ್ಬೇಕು, ಇಷ್ಟು ಪಾಯಿಂಟ್ ಇಡ್ಬೇಕಂತೇನಿಲ್ಲ. ಇಲ್ಲೊಬ್ಬರು ಪುಣ್ಯಾತ್ಮ ಬಂದಿದ್ದಾರೆ. ಅವರ ಹೆಸರು ಗೂಳಪ್ಪ ಭಟ್ರಳ್ಳಿ ಅಂಥೇಳಿ. ಅವ್ರು ಏನು ಮಾಡಿದ್ದಾರೆ ಅಂದರೆ, ಕೂಡ್ಲಿಗಿ ತಾಲೂಕಿನಲ್ಲಿ ಒಂದು ಹಳ್ಳಿಯಲ್ಲಿ ಸರ್ಕಾರಿ ಜಮೀನಿತ್ತೊಂದು 125 ಎಕರೆ. ಆ ಸರ್ಕಾರಿ ಜಮೀನಿನಲ್ಲಿ ಗಿಡ ಹಚ್ಚಿ ಬೆಳೆಸಿದ್ರು. ಅವರು 121 ಎಕರೆಯಲ್ಲಿ ಗಿಡ ಹಚ್ಚಿ ಬೆಳೆಸಿದ್ರು. ಆಶ್ಚರ್ಯ ಅಂದರೆ 21 ವರ್ಷ ಸರ್ಕಾರ ಅವರಿಗೆ ಪಗಾರನ ಕೊಟ್ಟಿಲ್ಲ, ಆದರೂ ಗಿಡ ಬೆಳೆಸೋದು ಬಿಟ್ಟಿಲ್ಲ ಅಂತ. ಈಗ 4-5 ವರ್ಷದಿಂದ ಸರ್ಕಾರ ಅವರಿಗೆ ಪಗಾರ ಕೊಟ್ಟಿದೆ. ಆಮೇಲೆ ಒಂದು ಸಲ ಕಾಡಿನೊಳಗೆ ಕಾಡು ಹಂದಿಗಳು ಬಂದು ಅವನಿಗೆ ದಾಳಿ ಮಾಡೋದು. ಅವರಿಗೆ ದಾವಣಗೆರೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಂತ. ಆರಾಮಾದ ಮೇಲೆ ಆತ ಸೀದಾ ಮನೆಗೆ ಹೋಗಲಿಲ್ಲ, ಹೋಗಿದ್ದು ತಾನೆಲ್ಲಿ ಗಿಡ ಹಚ್ಚಿದ ಕಾಡಿಗೆ ಹೋಗಿದ್ದ ಮನುಷ್ಯ ಆತ. ನಾವು ಉತ್ತರ ಭಾರತದಲ್ಲಿ ಒಂದು ಹೆಸರಿದೆ, ನೀವೆಲ್ಲ ಈ ಹೆಸರು ಕೇಳಿರಬೇಕು, ಸುಂದರ್ಲಾಲ್ ಬಹುಗುಣ ಅಂಥೇಳಿ. ಸುಂದರ್ಲಾಲ್ ಬಹುಗುಣ ಅವರು ಒಂದು ಅಪ್ಪಿಕೋ ಚಳವಳಿ ಅಂತ ಮಾಡಿದ್ರು. ಯಾರಾದರೂ ಗಿಡ ಕಡಿಲಿಕ್ಕೆ ಬಂದರೆ ಆ ಗಿಡಕ್ಕೆ ಹೋಗಿ ಅಪ್ಕೊಳ್ಳೋದು. ಅವರು ಚಿಪ್ಕೋ ಚಳವಳಿ ಅಂತಿದ್ರು, ಅದಕ್ಕೆ ಕನ್ನಡದೊಳಗೆ ಅಪ್ಪಿಕೋ ಚಳವಳಿ ಅಂತಾರೆ. ಆ ಗಿಡಕ್ಕೆ ಹೋಗಿ ಅಪ್ಕೊಳ್ಳೋದು. ಅಂಥದ್ದೇ ಒಂದು ಯಶಸ್ವಿ ಪ್ರಯೋಗ ಮಾಡಿ ಗೂಳಪ್ಪನವ್ರೇನು ಎಲ್ಲಿ ಗಿಡ ಬೆಳೆಸಿದ್ರಲ್ಲ, ಅಲ್ಲಿ ಜನ ಗಿಡ ಕಡಿಲಿಕ್ಕೆ ಬಂದರೆ ಗಿಡಕ್ಕೆ ಹೋಗಿ ಅಪ್ಪಿಕೊಂಡು, ಗಿಡ ಕಡಿಬೇಕಾದ್ರೆ ಮೊದಲು ನನಗೆ ಕಡೀರಿ ಆಮೇಲೆ ಗಿಡ ಕಡಿವಿರಂತ ಅಪ್ಪಿಕೋ ಚಳವಳಿ ಮಾಡಿದವರು ಭಟ್ರಳ್ಳಿ ಗೂಳಪ್ಪನವರು. ಸೊ ಅಂಥವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ನಾವು ಸಹಿತ ಇಂಥ ಪುಟ್ಟ ಪುಟ್ಟ ಸಂಕಲ್ಪಗಳನ್ನು ಮಾಡಬೇಕು. ಇವು ವೆಡ್ಡಿಂಗ್ ಆ್ಯನಿವರ್ಸರಿ, ಬರ್ತ್ಡೇ ಇವೆಲ್ಲ ಮಾಡ್ತಿರಲ್ಲ ನೀವು, ಅವು ಏನು ಹಚ್ಚಿದ ದೀಪ ಆರಿಸಿ ಎಂದು ಹುಟ್ಟು ಹಬ್ಬ ಮಾಡಬೇಡ್ರಿ. ಒಂದು ಗಿಡ ಹಚ್ಚಿ ಹುಟ್ಟು ಹಬ್ಬ ಮಾಡಿರಿ, ನಿಸರ್ಗ ಸಂತೋಷ ಪಡ್ತೈತೆ. ಆಮೇಲೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನೀವೇನು ನೋಡ್ರಿ, ನೀವೊಂದು ಏನಾರ ಗಿಫ್ಟ್ ಕೊಡ್ತೀರಾ?
ನೀವು ಯಾವುದು ಕೊಟ್ಟಿರ್ತೀರಿ, ನೀವು ಮಂದಿ ನಿಮಗೆ ಒಯ್ದು ಕೊಟ್ಟಿದ್ದು ಸೇರಿ ಅವ್ರಿಗೆ ಕೊಟ್ಟಿರ್ತೀರಿ. ಅವರು ಅದನ್ನು ತೆಗೆದಿಟ್ಟಿರ್ತಾರೆ, ಮತ್ತು ಇನ್ನೊಬ್ಬರು ತಂದು ನಿಮಗೆ ಕೊಡ್ತಾರೆ. ಬರೀ ನಡೀತೈತಿ. ಈ ಮೋಸ ಮಾಡೋ ಉದ್ಯೋಗದಕ್ಕಿಂತ ನಿಸರ್ಗಕ್ಕೆ ನೆರವಾಗುವಂಥ, ಅನುಕೂಲ ಆಗುವಂಥ ಒಂದು ಒಳ್ಳೆಯ ಕೆಲಸ ಅಂದರೆ ಗಿಡ ಹಚ್ಚೋ ಕೆಲಸ ಮಾಡಿಬಿಟ್ರೆ ಎಷ್ಟು ಅದ್ಭುತ ಆಗ್ತದೆ ನೋಡಿ. ಅದಕ್ಕಂಥ ಒಂದು ಅದ್ಭುತ ಕೆಲಸ ಮಾಡಿದ ಒಬ್ಬ ವ್ಯಕ್ತಿ ನಮ್ಮ ಮಧ್ಯದಲ್ಲಿದ್ದಾನೆ. ಅವರಿಗೆ ಪರಮ ಪೂಜ್ಯರು ಸನ್ಮಾನಿಸಬೇಕು. ಅವರ ಆದರ್ಶ ನಮಗೆಲ್ಲ ಆಗಲಿ ಅಂತ ನಾವೆಲ್ಲ ಆಶಿಸೋಣ. ಹೆಂಡತಿ ಮತ್ತು ಗಂಡ ಮನೆಯೊಳಗೆ ಕುಳಿತಾಗ ಹೆಂಡತಿ ಗಂಡನಿಗೆ ಕೇಳಿದ್ಲಂತ, ಭಾಳಷ್ಟು ಧೈರ್ಯವಂತರು ಯಾರು. ಅವ ಗಂಡಂದ ತನ್ನ ಮೀಸಿ ಮೇಲೆ ಕೈ ಆಡಿಸ್ಕೊಂಡು, ನಾನು ಅವ ಹುಲಿ ಇದ್ದಂಗೆ ಅದೀನಿ ಅಂದವ. ನಾ ಧೈರ್ಯವಂತ. ಅವಾಗ ಹೆಂಡತಿ ಅಂದ್ಲು, ನೀವು ಹೆಂಗೆ ಧೈರ್ಯವಂತರಾದ್ರಿ? ನೀವು ನೋಡ್ರಿ, ಫಸ್ಟ್ ನನಗೆ ನೋಡಕ್ಕೆ ಬಂದಿದ್ರಿ 20 ಮಂದಿ ಬಂದಿರ ಅವತ್ತು ನನ್ನ ಮನೆಗೆ. ಮತ್ತು ಎಂಗೇಜ್ಮೆಂಟಿಗೆ ಬಂದಾಗ 100 ಮಂದಿಗೆ ಕರ್ಕೊಂಬಂದ್ರಿ. ಮದುವೆಗೆ 2000 ಮಂದಿಗೆ ಕರ್ಕೊಂಬಂದು ನೀವು ಧೈರ್ಯವಂತರು. ಲಗ್ನ ಆದಮೇಲೆ ನಿಮ್ಮ ಮನೆಗೆ ನಾವು ಒಬ್ಬಕ್ಕೇ ಬಂದೀನಿ, ನಾ ಧೈರ್ಯವಂತ. ಒಟ್ಟು ನಿಮಗೆ ಎಂಥ ಹೈ ಡೋಸ್ ಕೊಟ್ಕೊತಿರ್ಬೇಕು. ಒಟ್ಟು ಸಣ್ಣ ಸಣ್ಣ ಡೋಸ್ ನಡೆಯೋದಿಲ್ಲ ನಿಮಗೆ. ಮಹಿಳೆಯರು ಸಹಿತ ಅಷ್ಟು ಸಶಕ್ತರಿದ್ದಾರೆ. ಅಲ್ಲೊಬ್ಬರು ಕುಳಿತಿದ್ದಾರಲ್ಲ, ಅವರ ಹೆಸರು ನಂದಿತಾ ನಾಗನಗೌಡರು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಅವರು ಆರ್ಮಿ ಬಿಟ್ಟರೆ ಮೌಂಟ್ ಎವರೆಸ್ಟ್ ಹತ್ತಿದ ಕರ್ನಾಟಕದ ಪ್ರಪ್ರಥಮ ಮಹಿಳೆ. ಹೆಣ್ಮಗಳು ಮೌಂಟ್ ಎವರೆಸ್ಟ್ ಹತ್ತಾಳ. ಅದೇನು 2-3 ಫೀಟಲ್ಲ, 8000 ಮೀಟ್ರ್ ಐತದ. ಇನ್ನೂ ಏಸು ಮಂದಿ ನಮ್ಮ ಮನೆ ಮ್ಯಾಳಿಗೆನ ಹತ್ತಿಲ್ಲ ನಾವು. ಬರೇ ಮಂದಿ ಮ್ಯಾಳಿಗೆಯಲ್ಲಿ ನಿಂಬೆ ಹಣ್ಣು ಹೋಗ್ಯದೊಂದು ಕಲ್ತೀವಿ, ಅದು ಅಷ್ಟೇ ನಾವು. ಆಕಿ ಬರೇ ಮೌಂಟ್ ಎವರೆಸ್ಟ್ ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾದ ಮೌಂಟ್ ಕರ್ಸ್ಟೇಂಜ್ ಪಿರಾಮಿಡ್, ಆಫ್ರಿಕಾದ ಮೌಂಟ್ ಕಿಲಿಮಂಜರೋ, ಯುರೋಪ್ನ ಮೌಂಟ್ ಎಲ್ಬ್ರಸ್, ಅಂಟಾರ್ಟಿಕಾದ ವಿನ್ಸನ್ ಮ್ಯಾಸಿಫ್, ಉತ್ತರ ಅಮೇರಿಕಾದ ಮೌಂಟ್ ಮ್ಯಾಕೆನ್ಲಿ, ಈ ಎಲ್ಲ ಪರ್ವತಗಳನ್ನು ಹತ್ತಿಳಿದಿದ್ದಾಳೆ. ಅಂದರೆ ಒಬ್ಬ ಮನುಷ್ಯನಿಗೆ ಸಂಕಲ್ಪ ಬಹಳ ಮುಖ್ಯ, ಸಾಹಸ ಬಹಳ ಮುಖ್ಯ. ಅಂಥ ಒಂದು ಪುಟ್ಟ ಹೆಜ್ಜೆ ಜೀವನದಲ್ಲಿ ಬಹಳ ದೊಡ್ಡ ಯಶಸ್ಸು ಕಾಣುತ್ತದೆ. ಬುದ್ಧ ನೋಡ್ರಿ, ಅವರು ಅಲ್ಲಿ ಹೋಗಿ ತ್ರಿವರ್ಣ ಧ್ವಜ ಹಾರಿಸ್ಯಾರ. ನೀವು ಬರೀ ಮನ್ಯಾಗ ಅದು ಹೆಗಲ ಮೇಲಿನ ಟಾವೆಲ್ ಹಾರಿಸೋದಾಗೆ ಚಂತಂಗ. ಒಂದು ಪುಟ್ಟ ಹೆಜ್ಜೆ, ಬುದ್ಧ ಇಟ್ಟ ಒಂದು ಪುಟ್ಟ ಹೆಜ್ಜೆ ಈ ವಿಶ್ವದಲ್ಲಿ ಶಾಂತಿಯನ್ನೇ ತಂತು. ಬಸವ ಇಟ್ಟ ಒಂದು ಪುಟ್ಟ ಹೆಜ್ಜೆ ವಿಶ್ವ ಕಲ್ಯಾಣವನ್ನೇ ನಿರ್ಮಾಣ ಮಾಡಿತು. ಗಾಂಧಿ ಇಟ್ಟ ಒಂದು ಪುಟ್ಟ ಹೆಜ್ಜೆ ಸ್ವಾತಂತ್ರ್ಯವನ್ನೇ ತಂದುಕೊಟ್ಟಿತು. ಹಾಗೆ ನಾವು ಸತ್ಸಂಕಲ್ಪದಿಂದ ಇಡುವ ಒಂದು ಪುಟ್ಟ ಹೆಜ್ಜೆ ಅದು ಬದುಕಿನಲ್ಲಿ ಬಹುದೊಡ್ಡ ಪರಿವರ್ತನೆ ತರ್ತದೆ ಅನ್ನೋದಕ್ಕೆ ನಂದಿತಾ ನಾಡಗೌಡರವರು ಸಾಕ್ಷಿ.
ಅವರಿಗೆ ದೇವರು ಇನ್ನೂ ಶಕ್ತಿಯನ್ನು ಕೊಡಲಿ, ನೂರಾರು ಯುವಕರಿಗೆ ಅವರು ಮಾರ್ಗದರ್ಶಕರಾಗಲಿ, ಅವರು ರೋಲ್ ಮಾಡೆಲ್ಗಳಾಗಲಿ ಅಂತ ಆಶಿಸಿ ಪೂಜ್ಯರವರಿಗೆ ಸನ್ಮಾನ ಮಾಡ್ಬೇಕಂತ ತಿಳ್ಕೊಂಡು ನಾ ಕೇಳ್ಕೊಳ್ತೀನಿ. ಯಾವಾಗಲೂ ಜೀವನದಲ್ಲಿ ನಾನೊಂದು ವಾಕ್ಯ ಓದ್ತಾ ಇದ್ದೆ. ವಿಚ್ ಇನ್ಸ್ಪೈರ್ಡ್ ಮಿ ಲಾಟ್. ಅದು ಒಂದು ವಾಕ್ಯ ಇಷ್ಟು ಸುಂದರವಾಗಿತ್ತಲ್ಲ, ರಿಸ್ಕ್ ಈಸ್ ದ ಓನ್ಲಿ ಗ್ಯಾರಂಟಿ ಆಫ್ ಲೈಫ್ ಅಂತ. ಇಫ್ ದೆರ್ ಈಸ್ ನೋ ರಿಸ್ಕ್ ದೆರ್ ಈಸ್ ನೋ ಲೈಫ್ ಎಟ್ ಆಲ್. ರಿಸ್ಕ್ ಇರಬೇಕು ಜೀವನದೊಳಗೆ, ಅದೇ ಮನುಷ್ಯನನ್ನು ಬಹಳ ಎತ್ತರಕ್ಕೆ ಒಯ್ತದೆ. ಅಂಥ ಸಾಧಕರು ಇಲ್ಲಿ ಈ ವೇದಿಕೆಯಲ್ಲಿರ್ತಾರೆ ನೋಡಿ. ನಾವೆಲ್ಲ ರೀಲ್ ಹೀರೋಗಳಾಗೋದು ಬಹಳ ಸರಳ, ಆದರೆ ರಿಯಲ್ ಹೀರೋಗಳಾಗಬೇಕು ಮನುಷ್ಯ. ಇಲ್ಲೆಲ್ಲ ಕುಳಿತ ಸಾಧಕರು, ನಿಮ್ಮ ರವಿ ಡಿ ಚೆನ್ನಣ್ಣವರು, ಅವರೆಲ್ಲ ರಿಯಲ್ ಹೀರೋಗಳವರು. ಇವರು ರೀಲ್ ಹೀರೋಗಳು ಸುಮ್ಮನೆ ಡಬ್ ಮಾಡಿ ಹೊಡಿಲಾರ್ದ ಹೊಡೆದು ಉಳ್ದಂಗೆ ತೋರಿಸ್ತಾರೆ ಅವರು. ಆದರೆ ರಿಯಲ್ ಹೀರೋಗಳಾಗಲ್ಲ. ಮಂದಿ ಜೊತೆ ಹೊಡೆದಾಡೋದಲ್ಲ, ತನ್ನೊಳಗಿನ ವೈರಿಗಳೊಂದಿಗೆ ಹೊಡೆದಾಡಿ ಗೆದ್ದಂಥವ್ರು ರಿಯಲ್ ಹೀರೋಗಳಾಗ್ತಾರೆ. ಆಮೇಲೆ ಇಷ್ಟು ಜನ ಕುಂತು ಹುಡುಗರು, ನೀವೇನು ಕೇಕೆ ಸಿಳ್ಳೆ ಹೊಡಿತೀರಲ್ಲ, ನಿಮ್ಮ ಕೇಕೆ ಮತ್ತು ಸಿಳ್ಳೆಗೆ ಬರೇ ಗುಡ್ಡದಾಗಿಷ್ಟು ಹೊಡೆದು ಹೋದ್ರೆ ಅದಕ್ಕೆ ಬೆಲೆ ಇಲ್ಲ. ಯಾವಾಗ ನಿಮ್ಮೊಳಗೊಬ್ಬ ರವಿ ಡಿ ಚೆನ್ನಣ್ಣ ಜಾಗೃತ ಆಗ್ತಾನಲ್ಲ, ಅವಾಗ ಅದಕ್ಕೊಂದು ಬೆಲೆ ಇರ್ತದೆ. ಇರದೇ ಇದ್ರೆ ಅದೊಂದು ವೇಸ್ಟ್ ಸಿಳ್ಳೆ, ಅದು ಅಷ್ಟೆ. ಏನು ಕಪ್ಪ ಇದು ತಿಂದು ಚಹಾ ಕುಡಿದು ಅದು ಕಪ್ಪು ಕೆಳಗೆ ಹೋಗೋದು ಹೋಗ್ತಾರಲ್ಲ, ಹಾಗೆ ನಿಮ್ಮ ಸಿಳ್ಳೆಗೆ ಬೆಲೆ ಇರುವುದಿಲ್ಲ, ನಿಮ್ಮ ಕೂಗಾಟಕ್ಕೆ ಬೆಲೆ ಇರುವುದಿಲ್ಲ. ಒಬ್ಬ ರವಿ ಡಿ ಚೆನ್ನಣ್ಣ ಯಾವಾಗ ನಿಮ್ಮೊಳಗೆ ಜಾಗೃತ ಆಗ್ತಾನೆ, ಅದಕ್ಕೆ ಬಹಳಷ್ಟು ಬೆಲೆ ಬರುತ್ತದೆ, ನಿಮಗೂ ಬೆಲೆ ಬರುತ್ತದೆ. ನಾನು ಬಯಸುವುದಿಷ್ಟೇ, ನಾವು ಒಬ್ಬ ರವಿ ಡಿ ಚೆನ್ನಣ್ಣನವ್ರು ಕರ್ಕೊಂಬಂದಿದ್ದು ಭಾಷಣ ಮಾಡಿಸ್ಬೇಕಂತಿಲ್ಲ, ಸಾವಿರಾರು ಡಿ ಚೆನ್ನಣ್ಣವ್ರು ನಿರ್ಮಾಣ ಆಗ್ಬೇಕನ್ನೋದು ನಮ್ಮ ಕನಸು.